ಬಸ್ಸಲ್ರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಯೂಟ್ಯೂಬ್ನ ಮೊನಿಟೈಸೇಷನ್ ಯಾವ ರೀತಿ ಅಪ್ಲೈ ಮಾಡೋದೆಲ್ಲವನ್ನು ನಾನು ನಿಮಗೆ ಈ ಚಾನಲಲ್ಲಿ ವೀಡಿಯೋ ಮೂಲಕ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ನಿಮಗೆ ಸಿಕ್ಕಾಪಟ್ಟೆ ಬರ್ಬೋದು ಇನ್ಸ್ಟಾಗ್ರಾಮಲ್ಲಿ. ಅದೇ ರೀತಿಯಾಗಿ ಎಲ್ಲ ಪೋಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ದರೆ ಇಷ್ಟು ಅಮೌಂಟ್ ಕೊಟ್ಟರೆ ಇಷ್ಟು ಫಾಲೋವರ್ಸ್, ಅದೇ ರೀತಿಯಾಗಿ ಸಬ್ಸ್ಕ್ರೈಬರ್ಸ್, ಲೈಕ್ಸ್, ಅದೇ ರೀತಿಯಾಗಿ ವಾಚ್ ಟೈಮ್ ಈ ರೀತಿ ಕಂಪ್ಲೀಟ್ ಮಾಡ್ಬೋದು ಅಂತ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮೂಲಕ ಅದೇ ರೀತಿಯಾಗಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ಬರುತ್ತೆ. ಅದರಿಂದ ಯೂಟ್ಯೂಬ್ನಲ್ಲಿ ಮೊನಿಟೈಸೇಷನ್ ಆಗುತ್ತಾ ಅಥವಾ ಅದನ್ನು ಯೂಟ್ಯೂಬ್ ರೆಕಗ್ನೈಸ್ ಮಾಡುತ್ತಾ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಿದ್ದಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ರು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಕಂಟೆಂಟ್ ಈ ಚಾನಲಲ್ಲಿ ಬರೋದಿದೆ ಅಂತ ಹೇಳ್ತಾ ಬನ್ನಿ. ಮೊದಲೇದಾಗಿ ಯೂಟ್ಯೂಬ್ನ ಮೊನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ದುಡ್ಡು ಬರುತ್ತಾ, ಅದೇ ರೀತಿಯಾಗಿ ಮೊನಿಟೈಸೇಷನ್ಗೆ ಆ ರೀತಿ ಪ್ರೊಸೆಸ್ ಯೂಟ್ಯೂಬ್ದೇ ಆದ ಸಪ್ರೇಟ್ ಪ್ರೊಸೆಸ್ ಇದೆ. ಅದೇ ರೀತಿಯಾಗಿ ಈ ರೀತಿ ಅಂದರೆ ಮೊನಿಟೈಸೇಷನ್ಗೋಸ್ಕರ ಲೈಕ್ಸ್, ಅದೇ ರೀತಿಯಾಗಿ ಸಬ್ಸ್ಕ್ರೈಬರ್ಸ್ನ, ಅದೇ ರೀತಿಯಾಗಿ ವಾಚ್ ಟೈಮ್ನ, ಈ ಮೂರನ್ನ ಖರೀದಿ ಮಾಡ್ಬೋದು. ದುಡ್ಡಿಂದನೇ ಮಾನಿಟೈಸೇಷನ್ನು ಕೂಡ ಅಂದರೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಬೋದು ಅಂತ ಕೇಳಿದರೆ ಎಸ್ ಹೌದು, ಆಗತ್ತೆ, ಇಲ್ಲ ಅಂತಲ್ಲ. ಮೇಯ್ನಾಗಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಬೋದು. ಅವರು ಬೇರೆ ಇಮೇಲ್ ಐ ಡಿಸ್ಗಳಿಂದ ನಿಮ್ಮ ಹತ್ರ ಒಂದು 1000 ಸಬ್ಸ್ಕ್ರೈಬರ್ಸ್ಗೆ 2,000 3,000 ಸಾವಿರವನ್ನು ತೆಗೆದುಕೊಂಡು ಮಾಡ್ಕೊಡ್ತಾರೆ. ಅವರು ಸಬ್ಸ್ಕ್ರೈಬರ್ಸ್ಗಳನ್ನು ಗೇನ್ ಮಾಡಿಕೊಡ್ಬೋದಾಗಿತ್ತೆ. ಆದರೆ ಅದು ಫೇಕ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದರೆ ಅವರು ಬೇರೆ ಬೇರೆ ಇಮೇಲ್ ಐ ಡಿಸ್ಗಳಿಂದ ಚಾನಲ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿಕೊಡ್ತಾರೆ ಈ ಚಾನಲ್ಗೆ. ಅಂದರೆ ನಿಮ್ಮ ಚಾನಲ್ಗೆ ಯಾರು ಅಮೌಂಟ್ನ ಕೊಟ್ಟು ಅವರಿಂದ ಈ ಚಾನಲ್ನ ಗ್ರೋ ಮಾಡಲಿಕ್ಕೆ ಕೊಡ್ತಿರೋ ಅವರು ಬೇರೆ ಬೇರೆ ಇಮೇಲ್ ಐ ಡಿಸ್ಗಳಿಂದ ಸಬ್ಸ್ಕ್ರೈಬ್ಸ್ಗಳನ್ನು ಗೇನ್ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ವಾಚ್ ಟೈಮ್ಗಳನ್ನು ಕೂಡ 4,000 ವಾಚ್ ಟೈಮ್ಗಳನ್ನು ಕೂಡ ಮಾನಿಟೈಸೇಷನ್ ತನಕವೂ ಕೂಡ ನೀವು ಎಷ್ಟು ಅಮೌಂಟ್ನ ಅವರು ತಗೊಡ್ತೀರೋ ಅಷ್ಟು ಅಮೌಂಟ್ಗಳಷ್ಟು ವಾಚ್ ಟೈಮ್ ಅವ್ರನ್ನೂ ಕೂಡ ಅವರು ಕಂಪ್ಲೀಟ್ ಮಾಡಿಕೊಡ್ತಾರೆ ಅಮೌಂಟ್ಗೆ ಬೇಕಾದಷ್ಟು. ಆದರೆ ಅದರ ನೆಕ್ಸ್ಟ್ ಮಾನಿಟೈಸೇಷನ್ ಏನೋ ಅಪ್ಲೈ ಆಗುತ್ತೆ. ಹೌದು, ಯೂಟ್ಯೂಬ್ದು ಮಾನಿಟೈಸೇಷನ್ನು 4,000 ವಾಚ್ ಟೈಮ್ ಅವರ್, ಅದೇ ರೀತಿಯಾಗಿ 1000 ಸಬ್ಸ್ಕ್ರೈಬರ್ಸ್ಗಳ ಆದ ತಕ್ಷಣ ಮಾನಿಟೈಸೇಷನ್ ಅಪ್ಲೈಗೆ ನೀವು ಕೊಡ್ಬೋದಾಗತ್ತೆ. ಅದಾದ ತಕ್ಷಣ ನಿಮಗೆ ಯಾವುದೇ ರೀತಿಯ ವ್ಯೂಸ್ ಬರಲ್ಲ. ನೀವು ಡೈಲಿ ವೀಡಿಯೋಸ್ಗಳನ್ನು ಹಾಕ್ತಾಯಿದ್ರೆ ಯಾವುದೇ ರೀತಿಯ ವ್ಯೂಸ್ ಬರಲ್ಲ. ಆವಾಗ ಮಾನಿಟೈಸೇಷನ್ ತನಕ ಮಾತ್ರ. ಅಂದರೆ ಸಬ್ಸ್ಕ್ರೈಬರ್ಸ್ ಅದೇ ರೀತಿಯ ವಾಚ್ ಟೈಮ್ ಕಂಪ್ಲೀಟ್ ಆಯಿತು, ಅದರ ನಂತರ ಯೂಟ್ಯೂಬ್ ರೆಕಗ್ನೈಸ್ ಮಾಡುತ್ತೆ. ಇದ್ರ ಮೇಲೆ ಸಿಕ್ಕಾಪಟ್ಟೆ ಆಳವಾದ ಅಧ್ಯಯನ ಮಾಡುತ್ತೆ. ಹೇಗೆ ಇವ್ರಿಗೆ ಎಷ್ಟು ಬೇಗ ಸಬ್ಸ್ಕ್ರೈಬರ್ಸ್, ಅದೇ ರೀತಿಯಾಗಿ ವಾಚ್ ಟೈಮ್ ಅವ್ರು ಕಂಪ್ಲೀಟ್ ಆಯಿತು. ಇದೆಲ್ಲ ಫೇಕ್ ಸಬ್ಸ್ಕ್ರೈಬರ್ಸ್, ಅದೇ ರೀತಿ ಫೇಕ್ ವಾಚ್ ಟೈಮ್ ಅವರೆಲ್ಲವನ್ನು ತೆಗೆದು ಮತ್ತೆ ನಿಮಗೆ ಯೂಟ್ಯೂಬ್ನಿಂದ ಡಿಮಾನಿಟೈಸೇಷನ್ ಆಗೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಈ ರೀತಿ ಎಲ್ಲ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಮೇಯ್ನಾಗಿ ಇದರಿಂದ ಯಾವುದೇ ರೀತಿ ಇದು ಫೇಕ್ ಒಂಥರ. ನೀವು ಅದರಿಂದ ಕಷ್ಟಪಟ್ಟು ಸಬ್ಸ್ಕ್ರೈಬರ್ಸ್, ಅದೇ ರೀತಿ ವಾಚ್ ಟೈಮ್ಗಳನ್ನು ಅರ್ನ್ ಮಾಡಿದರೆ ಉತ್ತಮವಾಗುತ್ತೆ. ಇದೆಲ್ಲವ ದುಡ್ಡು ಕೊಟ್ಕೊಂಡು ಯೂಟ್ಯೂಬ್ ಮಾನಿಟೈಸೇಷನ್ ಮಾಡಿದೆ, ನೆಕ್ಸ್ಟ್ ನಿಮಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಯೂಟ್ಯೂಬ್ ಇದನ್ನು ರೆಕಗ್ನೈಸೇ ಮಾಡಲ್ಲ, ಡಿಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗತ್ತೆ. ಅದೇ ರೀತಿ ಯೂಟ್ಯೂಬ್ನ ಮನಿ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ, ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆದ ತಕ್ಷಣ ಯೂಟ್ಯೂಬ್ನಿಂದ ಮನಿ ಏನು ಬರಲ್ಲ. ಇದರಲ್ಲಿ ಸಿಕ್ಕಾಪಟ್ಟೆ ಪ್ರೊಸೆಸ್ಗಳಿದೆ ಅಂತಲೇ ಹೇಳ್ಬೋದಾಗಿದೆ. ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆದ ತಕ್ಷಣ ಬರೋದೇ ಏನಪ್ಪ ಅಂತ ಹೇಳಿದ್ರೆ, ಮೊದಲೇದಾಗಿ ಚಾನಲ್ನ ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದನ್ನು ಇಲ್ಲಿ ಯೂಟ್ಯೂಬ್ ಹೇಳುತ್ತೆ ಅಂತಲೇ ಹೇಳ್ಬೋದಾಗಿದೆ. ಮೇಯ್ನಾಗಿ ನೀವು ಯೂಟ್ಯೂಬ್ ಮೇಲೆ ಎಷ್ಟು ಫೋಕಸ್, ಅದೇ ರೀತಿಯಾಗಿ ವೀಡಿಯೋಸ್ಗಳನ್ನು ಹೆಚ್ಚಿನದಾಗಿ ಅಪ್ಲೋಡ್ ಮಾಡ್ತೀರೋ ಅಷ್ಟು ಯೂಟ್ಯೂಬ್ ಬೇಗನೆ ಬೆಳೆಯುತ್ತೆ, ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಮತ್ತೇನಪ್ಪ ಅಂತ ಹೇಳಿದರೆ, ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆದ ತಕ್ಷಣ ದುಡ್ಡು ಬರುತ್ತಾ ಕೇಳಿದರೆ ಇಲ್ಲ. ಯೂಟ್ಯೂಬ್ನಲ್ಲಿ ಇವಾಗ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದ್ರು ಕೂಡ ನಿಮ್ಮ ವೀಡಿಯೋಸ್ಗಳಿಗೆ ಅದು ಕೂಡ ರೆಕಗ್ನೈಸ್ ಆಗೋದು $100. ಅಂದರೆ ಯೂಟ್ಯೂಬ್ನಲ್ಲಿ ಡಾಲರ್ಸ್ಗಳ ಪ್ರಕಾರ ಅಮೌಂಟ್ ಬರೋದ್ರಿಂದ $1ಗೆ 80 ರೂಪಾಯಿನ ಏನೋ ಎಷ್ಟೋ ಇದೆ. ಒಟ್ಟಿನಲ್ಲಿ $100 ಆಗುವ ತನಕವೂ ಕೂಡ ಯೂಟ್ಯೂಬ್ ತನ್ನ ಬಳಿಯೇ ಅಮೌಂಟ್ನ ಇಟ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅಲ್ಲಿವರೆಗೂ ಕೂಡ ನಿಮ್ಮ ಅಕೌಂಟ್, ಅದೇ ರೀತಿಯಾಗಿ ಅದರ ಮೊದಲು ಕೂಡ ಸಿಕ್ಕಾಪಟ್ಟೆ ಪ್ರೊಸೆಸ್ಗಳಿವೆ. ಪಿನ್ ಅದಾಗೋದು, ಅದೇ ರೀತಿಯ ಬ್ಯಾಂಕಿಂದ ಪಿನ್ ಬರೋದು ಯೂಟ್ಯೂಬ್ನಿಂದ, ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಪ್ರೊಸೆಸ್ಗಳಿವೆ ಯೂಟ್ಯೂಬ್ದು ಕೂಡ. ಇದೊಂಥರ ಮನಿ ಅಂದರೆ ಅರ್ನ್ ಆಗೋದು ಮತ್ತು ನೆಕ್ಸ್ಟ್ ಆಗುತ್ತೆ. ಇದೆಲ್ಲವನ್ನು ಯೂಟ್ಯೂಬೇ ತನ್ನ ಬಳಿ ಇಟ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಒಂಚೂರು ಕೂಡ ಮೇಯ್ನಾಗಿ $100 ಆದಮೇಲೆ ಯೂಟ್ಯೂಬ್ ನಿಮ್ಮ ಅಕೌಂಟ್ ಖಾತೆಗೆ ಅಮೌಂಟ್ನ ಹಾಕತ್ತೆ ಅಂತಲೇ ಹೇಳ್ಬೋದು. ಅಲ್ಲಿವರೆಗೂ ಕೂಡ ಯೂಟ್ಯೂಬ್ $1 ಕೊಡಲ್ಲ. ಮೇಯ್ನಾಗಿ ಅಡ್ವರ್ಟೈಸ್ಮೆಂಟಿಂದ ನಿಮಗೆಲ್ಲ ಅರ್ನ್ ಆಗುತ್ತೆ. ಯಾವ್ಯಾವ ವೀಡಿಯೋಸ್ಗೆ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಎಷ್ಟು ಲಾಂಗ್ ಆಗುತ್ತೆ, ಅದೇ ರೀತಿ ಎಷ್ಟು ಸ್ಪಾನ್ಸರಿಂಗ್ ನಂತರ ಯೂಟ್ಯೂಬ್ ನಿಮಗೆ ದುಡ್ಡನ್ನು ಕೊಡುತ್ತೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ಯೂಟ್ಯೂಬ್ಗೆ ಸಿಕ್ಕಾಪಟ್ಟೆ ಲಾಭ. ಇಲ್ಲಿ ಮಾನಿಟೈಸೇಷನ್ ಆದ ತಕ್ಷಣ ಏನು ದುಡ್ಡು ಬರಲ್ಲ ಅಂತಲೇ ಹೇಳ್ಬೋದಾಗಿದೆ. ಬಂದರೂ ಕೂಡ ಡಾಲರ್ಸ್ ಪ್ರಕಾರ ಇಂತಿಷ್ಟು ಅಂತ ಬರ್ತಾ ಹೋಗುತ್ತೆ ಬಿಟ್ಟರೆ, ಅಂದರೆ ಕಮ್ಮಿ ಅಲ್ಲ, $100 ಆದ ತಕ್ಷಣವೇ ಬರೋದು ಅಷ್ಟೇ ಬಿಟ್ಟರೆ ಅದಕ್ಕೂ ಮೊದಲೇದಾಗಿ ಯಾವುದೇ ರೀತಿಯ ಅಮೌಂಟ್ ನಿಮ್ಮ ಖಾತೆಗೆ ಬರಲ್ಲ. ಯೂಟ್ಯೂಬ್ನು ಕೂಡ ಏನೂ ದುಡ್ಡು ಕೊಡಲ್ಲ, ಅಡ್ವರ್ಟೈಸ್ಮೆಂಟಿಂದ ಮಾತ್ರ. ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಸ್ಪಾನ್ಸರ್ಶಿಪ್ಪಿಂದ ಮಾತ್ರ ನಿಮಗೆ
ಅರ್ನ್ ಆಗುತ್ತೆ ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯ ಫೇಕ್ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿಕೊಂಡ್ರು ಕೂಡ ಯೂಟ್ಯೂಬ್ ಡಿಮಾನಿಟೈಸೇಷನ್ ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಅರ್ನ್ ಬೇಗನೆ ಏನಾಗಲ್ಲ ಯೂಟ್ಯೂಬ್ನಿಂದ. ಸಿಕ್ಕಾಪಟ್ಟೆ 3-4 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಯೂಟ್ಯೂಬ್ನಿಂದ ಒಂದು ಕಡೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಯೂಟ್ಯೂಬ್ನಲ್ಲಿ ಯಾವ ರೀತಿ ಮಾನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ಅರ್ನ್ ಆಗುತ್ತೆ, ಅದೇ ರೀತಿಯಾಗಿ ಯಾವ ರೀತಿ ಫೇಕ್ ಸಬ್ಸ್ಕ್ರೈಬರ್ಸ್ಗಳಿಂದ ಗೇನ್ ಮಾಡ್ಬೋದಾ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.